ಬಾಬು, ನನಗೂ ನಿನಗೂ ಯಾವ ದ್ವೇಷನೂ ಇಲ್ಲ. ನಾನು ನಿನ್ನ ಶತ್ರುನೂ ಅಲ್ಲ. ಸುಮ್ಮನೆ ಯಾಕೆ ನಾನು ಸತಾಯಿಸ್ತಾ ಇದೀಯ? ಹೇಳು, ನೀನು ಯಾರ ಜೊತೆ ಸೇರ್ಕೊಂಡು ಈ ಡ್ರಗ್ಸ್ ಸ್ಮಗ್ಲಿಂಗ್ ಮಾಡ್ತಾ ಇದೀಯಾ? ಹೇಳಲ್ಲ ಅಂದ್ರೆ ಏನ್ ಮಾಡ್ತೀಯ? ಎಲ್ಲಿವರೆಗೂ ಆ ನರರಾಕ್ಷಸರ ಹೆಸರನ್ನ ನೀನು ಬಾಯಿ ಬಿಡಲ್ವೋ ಅಲ್ಲಿವರೆಗೂ ನನ್ನ ಕೈ. ನನ್ನ ತಾಳ್ಮೆಯ ಶಕ್ತಿ ಹೆಚ್ಚು, ನಿನ್ ತೋಳಿನ ಶಕ್ತಿ ಹೆಚ್ಚು ಅಂತ ನಾನು ನೋಡೇ ಬಿಡ್ತೀನಿ. ಯಾರಿಗೋಸ್ಕರ ಈ ಕೆಲಸ ಮಾಡ್ತಿದ್ಯಾ? ಮಗಳು, ನಾನು ಹೇಳಲ್ಲ. ಬಿಟ್ಬಿಡಿ ಸರ್, ಇಲ್ದೇ ಇದ್ರೆ ಅನ್ಯಾಯವಾಗಿ ಸತ್ತೋಗ್ತಾನೆ ಸರ್. ಇಂಪಾಸಿಬಲ್. ಸಾಯೋಕ್ಕಿಂತ ಮುಂಚೆ ಆ ಚಂಡಾಲ ಹೆಸರು ನಾವು ಹೇಳಲೇಬೇಕು. ಇಲ್ತಿದ್ರೆ ಅವ್ರು ಎಂಜಿಲ್ತಿನೋ ಈ ನಾಯಿನ ನಾ ತೀವ್ ಸಹಿತ ಬಿಡೋದಿಲ್ಲ. ಸ್ಟಾಪ್ ದಿಸ್ ನಾನ್ಸೆನ್ಸ್. ಒಬ್ಬ ಅಪರಾಧಿನ ತಪ್ಪೊಪ್ಕೊಳ್ಳೋ ಹಾಗೆ ಮಾಡೋ ರೀತಿ ಇದೇನಾ? ಅಕಸ್ಮಾತ್ ಅವ್ನು ನಿನ್ನ ಆಕ್ರೋಶಕ್ಕೆ ಬಲಿಯಾಗಿ ಸತ್ತು ಹೋಗಿದ್ರೆ ಸಂತೋಷ ಪಡ್ತಿದ್ದೆ. ಒಬ್ಬ ಪೊಲೀಸ್ ಆಫೀಸರ್ ಕೈನಲ್ಲಿ ದೇಶದ್ರೋಹಿ ಸತ್ತ. ಮಹಾತ್ಮ ಅಲ್ಲ ಅಂತ ಸಂತೋಷ ಪಡ್ತಿದ್ದೆ. ಹಾ, ಸಂತೋಷ ಪಡ್ತಿದ್ದೆ. ಆಮೇಲೆ ಪ್ರೆಸ್ನವರು ನಿನ್ನ ಹೆಸರನ್ನ ಫ್ರಂಟ್ ಪೇಜಲ್ಲಿ ಕೊಲೆಗಾರ ಅಂತ ಬರೀತಾರೆ. ಡಿಪಾರ್ಟ್ಮೆಂಟ್ನವರು ನಿನ್ನ ಸಾಹಸಕ್ಕೆ ಮೆಚ್ಚಿ ನಿನ್ನ ಡಿಸ್ಮಿಸ್ ಮಾಡ್ತಾರೆ. ಗೊತ್ತಾ ಸರ್? ನೀವು ಹೇಳೋ ಪದ್ಧತಿನೇ ಕಾನೂನಾದ್ರೆ ರೋಗಿಗಳ ಪ್ರಾಣ ಕಾಪಾಡೋ ಪ್ರಯತ್ನದಲ್ಲಿ ವಿಫಲನಾಗೋ ಪ್ರತಿಯೊಬ್ಬ ಡಾಕ್ಟರ್ ಕೊಲೆಗಾರ ಆಗ್ತಾರೆ. ನಮ್ಮ ದೇಶನ ಕಾಪಾಡೋಕೆ ಹೋರಾಡೋ ಪ್ರತಿಯೊಬ್ಬ ಯೋಧನೂ ಕೊಲೆಗಾರ ಆಗ್ತಾರೆ. ಕಾರಣ ಏನೇ ಇರ್ಬೋದು ಸರ್, ಆದ್ರೂ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಕೊಲೆ ಮಾಡ್ದಾಗ್ತಾನೆ. ಹಾಗೆ ನಾನು ಕೂಡ ಒಬ್ಬ ಸಮಾಜಘಾತಕನ ಬಾಯಿ ಬಿಡಿಸಿ ಅವನ್ನ ಕಾನೂನಿಗೆ ಸಿಕ್ಕಿಸ್ಬೇಕು ಅಂತ ಪ್ರಯತ್ನ ಪಟ್ಟ ರೀತಿ ನಿಮ್ಮ ದೃಷ್ಟಿಯಲ್ಲಿ ತಪ್ಪಾಗಿದ್ರೆ ನಾನು ಕೂಡ ಅಪರಾಧಿನೇ. ಇವತ್ತು ಎಷ್ಟೋ ಜನ ಚಂಡಾಲರು ಕಾನೂನು ಜೊತೆ ಚೆಲ್ಲಾಟ ಆಡಿ ಸರ್ವ ಸ್ವತಂತ್ರರಾಗಿ ಮೆರೀತಾ ಇದ್ದಾರೆ. ಕರ್ತವ್ಯನ ದೇವರು ಅಂತ ತಿಳ್ಕೊಂಡ್ರು ನನ್ನಂತವರು ಕೈಕಟ್ಟಿ ಕುಳಿತಿದ್ದಾರೆ. ಇದು ಕಾನೂನಲ್ಲ ಸರ್, ಗುಲಾಮ್ಗಿರಿ. ಗುಲಾಮ್ಗಿರಿ. ಇಂಥ ಒಂದು ವ್ಯವಸ್ಥೆನ ಪೋಷಣೆ ಮಾಡೋ ಕಾನೂನ್ಗೆ ನಾನು ಖಂಡಿತ ಗೌರವ ಕೊಡಲ್ಲ ಸರ್. ಐ ಆಮ್ ಸಾರಿ. ನಿಂತ್ಕೋ ಧನುಷ್. ಮನಸ್ಸಾಕ್ಷಿಗೆ ವಂಚನೆ ಮಾಡದೆ ನೀನ್ ಆಡಿದ ಮಾತನ್ನ ನಾನು ನಿಜವಾಗ್ಲೂ ಮೆಚ್ತೀನಿ. ನಮ್ ಕಾನೂನಿಗೂ ಇತಿ ಮಿತಿ ಇದೆ. ಆದ್ರೂ ಈ ಕೇಸ್ನಲ್ಲಿ ನಿನಗ್ ನ್ಯಾಯ ಅಂತ ತೋರಿದ ರೀತಿಯಲ್ಲಿ ನಡೆಯೋದಕ್ಕೆ ನಾ ಖಂಡಿತ ಅಡ್ಡ ಬರೋದಿಲ್ಲ. ಆದ್ರೆ ನಾಳೆ ನೀ ನನ್ನ ಎದುರಿಗಾಗ್ಲಿ ನಮ್ ಸೀನಿಯರ್ಸ್ ಎದುರಿಗಾಗ್ಲಿ ತಲೆ ಬಗ್ಸೋಂತ ಕೆಲಸ ಮಾತ್ರ ಖಂಡಿತ ಮಾಡಬೇಡ. ಸರ್, ಈ ಇನ್ಸ್ಪೆಕ್ಟರ್ ಧನುಷ್ ನಿಮ್ಮ ಹಣೆ ಮೇಲೆ ವಿಜಯದ ತಿಲಕದ ಹಾಗೆ ಮೆರಿತಾನೆ ಹೊರತು ನಿಮ್ಗೆ ಯಾವತ್ತೂ ಕಳಂಕ ತರಲ್ಲ ಸರ್. ನೋಡ್ತಾ ಇರಿ ಸರ್, ಇನ್ನು 24 ಗಂಟೆ ಒಳಗಡೆ ಆ ಗೋಮುಖ ವ್ಯಾಘ್ರದ ಮುಖವಾಡನ ನಾನು ಕಿತ್ತಿ ಎಸಿದೆ ಹೋದ್ರೆ. ನಮಸ್ಕಾರ ಕಮಿಷನರ್ ಸಾಹೇಬ್ರೆ. ಯಾವ ಅಪರಾಧಿ ಮುಖವಾಡ ಕಳಚ ಮಾತನಾಡ್ತಾ ಇದೆ? ಬಾ ನಾಗೇಶ್ವರ್, ಬಾ. ವೆಲ್ಕಮ್ ವೆಲ್ಕಮ್. ಸರಿಯಾದ ಸಮಯಕ್ಕೆ ಬಂದೆ ನೀನು. ನಿನಗ್ ನಾ ಹೇಳ್ತಾ ಇರ್ಲಿಲ್ಲ ಸಿಂಹದಂತ ಒಬ್ಬ ವೀರನ್ ಪರಿಚಯ ಮಾಡಿಸ್ತೀನಿ ಅಂತ? ಇನ್ಸ್ಪೆಕ್ಟರ್ ಧನುಷ್. ಓಹೋ, ನಮಸ್ಕಾರ. ನಿಮ್ ಬಗ್ಗೆ ನಾನು ಏನೇನು ಕೇಳಿದ್ದೆ ಅದನ್ನ ಕಣ್ಣಾರ ನೋಡಿದೆ. ನೀವು ಈ ಊರಿಗೆ ಬಂದ ತಕ್ಷಣ ಮಾದಕ ವಸ್ತುಗಳ ದೊಡ್ಡ ಸ್ಮಗ್ಲರ್ನ ಮಾಲ್ ಸಮೇತ ಹಿಡಿದ್ರಿ ಅಂತ ಪೇಪರ್ನಲ್ಲಿ ಓದ್ದೆ. ಎಸ್ ಸರ್, ಒಂದು ವಿಷಸರ್ಪದ ಬಾಲನ ಕಾಲ್ನಿಂದ ಮೆಟ್ಟಿ ನಿಂತಿದ್ದೀನಿ. ವಿಷ ಕಕ್ಸೋದು ಮಾತ್ರ ಬಾಕಿ. ಹುಷಾರಾಗಿರಿ ಇನ್ಸ್ಪೆಕ್ಟ್ರೆ. ಮೊದಲೇ ವಿಷ ಸರ್ಪ ಅಂತ ಹೇಳ್ತಿದ್ದೀರಿ, ಕಚ್ಚಿದ್ರೆ ತುಂಬಾ ಕಷ್ಟ. ನಮ್ಮ ಸರ್ಕಾರದವ್ರು ಕೊಟ್ಟಿರೋ ಬೂಟ್ಸು ಬಹಳ ಗಟ್ಟಿ. ಇದರ ಅಡಿನಲ್ಲಿ ಹಾವು ಸಿಕ್ಕಿದ್ರೆ ಅದ್ರ ಕಥೆ. ಶಭಾಷ್ ಶಭಾಷ್. ಕೇಳಿದ್ಯಾ ನಮ್ಮ ಸಿಂಹದ ಘರ್ಜನೇನ? ಓ, ಅಂದಹಾಗೆ ಪರಿಚಯ ಮಾಡ್ಕೊಡೋದೇ ಮರ್ತ್ಬಿಟ್ಟೆ ಅಲ್ಲ. ಧನುಷ್, ನಾಗೇಶ್ವರ ರಾವ್ ಅಂತ ನನ್ನ ಬಾಲ್ಯ ಸ್ನೇಹಿತ, ಈ ಊರಿನ ಗಣ್ಯ ವ್ಯಕ್ತಿ. ನಿಮ್ಮ ಪರಿಚಯ ಆಗಿ ತುಂಬಾ ಸಂತೋಷ. ನೈಸ್ ಮೀಟಿಂಗ್ ಯು ಸರ್. ಇಂಥ ಅನೇಕ ಗಣ್ಯ ವ್ಯಕ್ತಿಗಳ ಪರಿಚಯ ನಿನಗಾಗಬೇಕು ಅಂತಾನೆ ನ್ಯೂ ಇಯರ್ಸ್ ಡೇಗೆ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಅಲ್ಲಿ ಗಣ್ಯ ವ್ಯಕ್ತಿಗಳ ಪರಿಚಯಕ್ಕೆ ಪರಿಚಯ, ಆನಂದಕ್ಕೆ ಆನಂದ. ಸರ್,
ಜಮುನಾ ಬಂದಿದ್ದಾಳೆ. ಜಮುನ ಬಂದಿದ್ದಾಳ? ಜಾಕ್, ಈಗಿನ ಕಾಲದಲ್ಲಿ ಒಳ್ಳೆ ಸಿನಿಮಾನ ಅಂದವಾದ ಹುಡುಗಿರನ್ನ ನೋಡೋದು ಬಹಳ ಅಪರೂಪ. ಬರಕ್ ಹೇಳು. ಬನ್ನಿ. ಸಾಹೇಬ್ರೆ ಸಾಹೇಬ್ರೆ, ನನ್ ಗಂಡನ ಉಳಿಸ್ಕೊಡಿ ಸಾಹೇಬ್ರೆ, ನನ್ ಗಂಡನ ಅರೆ ಯಾಕೆ ಜಮುನ ಹೇಳ್ತಾ ಇದೀಯಾ? ಬಾಬು ನಿನಗೆಷ್ಟು ಬೇಕಾದವನು ನನಗೂ ಅಷ್ಟೇ ಬೇಕಾದವನು. ನೋ ಅಳಬಾ. ಸಾಹೇಬ್ರೆ, ನನ್ ಗಂಡ ನಿಮ್ ಸೇವೆ ಎಷ್ಟು ಮಾಡಿದ್ದಾರೆ, ಹೇಗಾದ್ರೂ ಮಾಡಿ ಅವ್ರನ್ನ ಕಾಪಾಡಿ. ಇಲ್ದಿದ್ರೆ ಪೊಲೀಸ್ನವರು ಹೊಡೆದೇ ಸಾಯಿಸ್ಬಿಡ್ತಾರೆ. ಅದ್ ಹ್ಯಾಕ್ ಸಾಯಿಸ್ಬಿಡ್ತಾರೆ? ನಾವೇನ್ ಕೈ ಕಟ್ಕೊಂಡು ಕೂತಿದ್ದೀವಿ ಅಂತ ತಿಳ್ಕೊಂಡಿದ್ಯಾ? ಅಯ್ಯೋ ಹುಚ್ಚಿ, ನಿನ್ನ ಗಂಡನ್ನ ಹ್ಯಾಕ್ ಬಿಡಿಸ್ಕೊಂಡ್ ಬರ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಜೊತೆಗೆ ನಿಮ್ಮಿಬ್ಬರಿಗೂ ಪಾಸ್ಪೋರ್ಟ್ ರೆಡಿ ಮಾಡಿದೀವಿ ಹೋಗೋದಿಕ್ಕೆ. ನಮಸ್ಕಾರ. ಈ ಊಟ ತಗೊಂಡು ಹೋಗಿ ಬಾಬು ಕೊಡು. ಹಾಗೆ ಅವನಿಗೆ ಹೇಳು, ಇವತ್ತು ರಾತ್ರಿನೇ ನಮ್ಮವ್ರು ಬಂದು ಅವನ್ನ ಬಿಡಿಸ್ಕೊಂಡ್ ಬರ್ತಾರೆ ಅಂತ. ಸಾಹೇಬ್ರೆ, ನಿಮ್ ಉಪಕಾರ ಯಾವತ್ಗೂ ಮರೆಯೋಲ್ಲ. ಪರವಾಗಿಲ್ಲ. ಟೈಮ್ ಆಗುತ್ತೆ, ಬೇಗ ಹೋಗು ಹೋಗು. ಏ ಬಾಬು, ನೀನ್ ನೋಡಕ್ ನಿನ್ನ ಹೆಂಡತಿ ಬಂದಿದ್ದಾಳೆ. ಹೇಗಿದ್ದೀರಾ ನೀವು? ಪೊಲೀಸ್ನವರು ತುಂಬಾ ಹೊಡೆದ್ರ? ಸಾಹೇಬ್ರು ನಿಮ್ಗೊಂದು ವಿಷಯ ಹೇಳು ಅಂತ ಕಳ್ಸಿದ್ದಾರೆ. ಏನ್ ವಿಷಯ? ಇವತ್ ರಾತ್ರಿ ಅವ್ರ ಕಡೆ ಜನ ಬಂದು ನಿಮ್ಮನ್ ಬಿಡಿಸ್ಕೊಂಡು ಹೋಗ್ತಾರಂತೆ. ನಿಜವಾಗ್ಲು? ಇನ್ನೊಂದು ವಿಷಯ ಹೇಳ್ತೀನಿ, ಕೇಳಿದ್ರೆ ನೀವು ಸಂತೋಷ ಪಡ್ತೀರಾ. ಅದೇನು ಅಂತ ಬೇಗ ಹೇಳು ಜಮ್ನಾ. ಯಾಕೆ ನಾಚ್ಕೋತೀಯ? ಹೇಳು. ನೀವು ಅಪ್ಪ ಆಗ್ತಿದ್ದೀರಾ. ಜಮ್ನಾ, ಈ ಊಟ ಮಾಡಿ, ಸಾಹೇಬ್ರು ನಿಮಗೋಸ್ಕರ ಸ್ಪೆಷಲ್ ಆಗಿ ಮಾಡಿಸ್ ಕಳ್ಸಿದ್ದಾರೆ. ಎಸ್ ವಾಟ್? ಬಾಬು ಸತ್ತೋದ? ಯಾಕೆ ಸತ್ತ ಇವನು? ಸರ್, ಇವನ್ ನೋಡೋದಕ್ಕೆ ಇವನ್ ಹೆಂಡತಿ ಬಂದಿದ್ಲು, ಊಟ ಕೊಟ್ಟೋದ್ಲು. ಆ ಊಟದಲ್ಲಿ ವಿಷ ಬೆರೆಸಿತ್ತು ಅಂತ ಕಾಣುತ್ತೆ. ಏಯ್, ನಮ್ ಬಾಸ್ ಬಗ್ಗೆ ಅಕಸ್ಮಾತ್ ಬಾಯ್ ಬಿಟ್ರೆ ನೀನು ಬಾಬುಗಿಂತ ಘೋರವಾಗಿ ಸಾಯ್ಬೇಕಾಗತ್ತೆ. ನಾಯಿಗಳ, ನನ್ನ ಕೈಯಾರೆ ನನ್ನ ಗಂಡನಿಗೆ ವಿಷದ ಊಟ ಕೊಡ್ಸಿ ಕೊಂದು ಬಿಟ್ರಿ. ಹೊಟ್ಟೆಲಿರುವಾಗ್ಲೇ ನನ್ನ ಮಗುನ ಅನಾಥನ ಮಾಡ್ಬಿಟ್ರಿ. ನೀವು ನನ್ನ ಕೊಂದ್ರು ಸರಿ, ಪೊಲೀಸ್ನವ್ರಿಗೆ ಹೇಳೇ ಹೇಳ್ತೀನಿ. ಚಕ್ರ, ಒಂದ್ ಕೆಲಸ ಮಾಡೋಣ, ಇವಳನ್ನು ಬಾಬು ಹತ್ರ ಕಳ್ಸೋಣ. ಯಮುನಾ, ಯಮುನಾ, ಯಾರೇನು ರೀತಿ ಮಾಡಿದ್ದು? ಹೇಳು, ಯಾರು ಮಾಡಿದ್ದು? ನಾಗೇಶ್ವರ.
ಹಲೋ ಅವಿನಾಶ್ ಹಿಯರ್. ನಾನು ಧನುಷ್ ಮಾತಾಡ್ತಾ ಇದ್ದೀನಿ ಸರ್. ಆ ಅಪರಾಧಿ ಯಾರು ಅಂತ ನಾನು ಕಂಡು ಹಿಡಿದ್ಬಿಟ್ಟೆ. ಯಾರವನು? ಅವನೊಬ್ಬ ನರರಾಕ್ಷಸ ಸರ್. ಒಂದು ಕಾಲ್ನಲ್ಲಿ ಕಾನೂನ್ನ, ಇನ್ನೊಂದು ಕಾಲ್ನಲ್ಲಿ ಸಮಾಜನ ತುಳಿದು ಕೋಟ್ಯಾಂತರ ರೂಪಾಯಿ ಕಳ್ಳ ವ್ಯವಹಾರ ಮಾಡ್ತಿದ್ದಾನೆ ಸರ್. ಇವತ್ತು ಅದೇ ಸಮಾಜ ಅವನಿಗೆ ಗಣ್ಯ ವ್ಯಕ್ತಿನೂ ಬಿರುದು ಕೊಟ್ಟಿದೆ ಸರ್. ಹೂ ಇಸ್ ಹಿ? ಅವನ ಹೆಸರೇನು ಹೇಳು. ಅವನ ಹೆಸರು ಹೇಳಿದ್ರೆ ನೀವು ಖಂಡಿತ ನಂಬಲ್ಲ ಅಂತ ನನಗೆ ಗೊತ್ತು ಸರ್. ಆ ನನ್ನ ಮಗನ ಒದ್ದು ನಿಮ್ ಮುಂದೆ ನಿಲ್ಲಿಸ್ತೀನಿ. ನೀವೇ ನಿಮ್ ಕಣ್ಣಾರ ನೋಡೋರಂತೆ. ಧನುಷ್, ಹಲೋ. ಅಣ್ಣ ಅಣ್ಣ, ನಾನ್ ಬಂದ್ಬಿಟ್ಟೆ. ಎಂತ ಮಜವಾ ಟ್ರಿಪ್ ಅಂತೀಯಾ? ರಿಯಲಿ ಇಟ್ ವಾಸ್ ಸೋ ಎಕ್ಸೈಟಿಂಗ್. ಕರ್ನಾಟಕ ಜೈಲ್ನಲ್ಲಿ ಏನಾಯ್ತಣ್ಣ? ಯಾರ್ದು ಫೋನು? ಧನುಷ್ದು. ಇನ್ಸ್ಪೆಕ್ಟರ್. ನಾಗೇಶ್ವರ ರಾವ್, ಯು ಆರ್ ಅಂಡರ್ ಅರೆಸ್ಟ್. ಅರೆಸ್ಟ್? ಯಾಕೆ? ನಿನ್ನ ಎಂಜಿಲ್ ತಿನ್ನೋ ನಾಯಿಗಳು ಜಮುನಾನ ಕೊಲೆ ಮಾಡಿ ಗೆದ್ದು ಬಿಟ್ರು. ಆದ್ರೆ ಜಮುನಾ ಸಾಯಕ್ಕಿಂತ ಮುಂಚೆ ನೀನು ಮಾಡ್ತಿರೋ ಕಚಡ ವ್ಯವಹಾರಗಳನ್ನೆಲ್ಲ ತಿಳಿಸಿದಾಳೆ. Come on! ಇನ್ಸ್ಪೆಕ್ಟರ್ ಧನುಷ್, ಯಾವ ಸರ್ಕಾರಕ್ಕೋಸ್ಕರ ನಿನ್ನ ಪ್ರಾಣನೇ ಪಣವಾಗಿಟ್ಟು ನನ್ನಂಥವನು ಎದುರು ಹಾಕ್ಕೊಂಡಿದೆಯೋ ಆ ಸರ್ಕಾರ ನಿನ್ನ ಬಟ್ಟೆ ಒಗೆದು ಇಸ್ತ್ರಿ ಮಾಡೋಷ್ಟು ಹಣನೂ ಕೊಡೋಲ್ಲ. ಈ ಮೂರ್ಖತನ ಬಿಟ್ಟು ನನ್ನ ಜೊತೆ ಸೇರಿದ್ರೆ ನೀನು ಕೆಲಸ ಮಾಡ್ತಾ ಇರೋ ಆ ಮುರ್ಕುಲ್ ಪೊಲೀಸ್ ಸ್ಟೇಷನ್ ಎದುರೇ 20 ಅಂತಸ್ತಿನ ನಿನ್ನದೇ ಆದ ಕಟ್ಟಡನ ಕಟ್ಕೋಬಹುದು. ಏನಂತೀಯ? ನಾಗೇಶ್ವರ್, ಸಿಂಹ ಯಾವತ್ತಾದ್ರೂ ನಾಯಿ ಜೊತೆ ಸ್ನೇಹ ಮಾಡಿದ್ದನ್ನು ಕೇಳಿದೀಯಾ?
ಎಲ್ಲೋ ಸಿಡಿಲ್ ಬಿದ್ದಾಗಾಯ್ತು. ಧನುಷ್, ಏನಾಯ್ತು ನಿನಗೆ? ನೀನ್ ಅಪರಾಧಿನ ಹಿಡಿಯಕ್ ಹೋಗಿದ್ಯಾ ಇಲ್ಲ ನೀನ್ ಸಾವನ್ನ ಅಪ್ಕೊಳಕ್ ಹೋಗಿದ್ಯಾ? ಏನಾಯ್ತು ನಿಂಗೆ? ಏನಾಯ್ತು? ಸಂಗೀತ, ಧನುಷ್, ಧನುಷ್, ಅಣ್ಣ, ಸಂಗೀತ, ಹಾಸ್ಪಿಟಲ್ಗೆ ಫೋನ್ ಮಾಡು, ಆಂಬ್ಯುಲೆನ್ಸ್ ಕರ್ಸು ಬೇಗ. ಧನುಷ್, ಹೇಳು, ನಿನ್ನ ರಕ್ತದಲ್ಲಿ ಓಕಳು ಯಾರ್ದವ್ರು ಯಾರು? ಹೇಳು ಧನುಷ್, ಹೇಳು. ಮಾತಾಡು, ಹೇಳು ಧನುಷ್, ಮಾತಾಡು, ಮಾತಾಡು. ಹೇಳು, ಯಾವ ಅಪರಾಧಿನ ಅರೆಸ್ಟ್ ಮಾಡಕ್ ಹೋಗಿದ್ದೆ ನೀನು? ಹೇಳು ಧನುಷ್. ಧನುಷ್, 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 ನೋ ಧನುಷ್, ನೋ, ನೋ ಧನುಷ್. ಅಣ್ಣ, ಯಾರ್ಯವರು? ಕಾನೂನಿನ ಸಿಂಹ ನನ್ನ ಧನುಷ್ ಅಮ್ಮ, ಧನುಷ್. ಧನುಷ್? ಆ ಧನುಷ್. ಅಣ್ಣ, ಬಾಣ್ಣ ನನ್ ಜೊತೆ. ಎಲ್ಲಿಗಮ್ಮ? ಬಾಣ್ಣ. ಈ ಪರಿಸ್ಥಿತಿಯಲ್ಲಿ ನಾ ಎಲ್ಲಿ? ಬಾಣ್ಣ ಹೇಳ್ತೀನಿ. ನನ್ನ ಧನುಷ್ ಅಮ್ಮ. ಬಾಣ್ಣ ಹೇಳ್ತೀನಿ. ಕಚಡ ನನ್ನ ಮಕ್ಕಳ, ಏನ್ ತಿಳ್ಕೊಂಡಿದ್ದೀರ ನಮ್ಮನ್ನ? ನಿಮ್ ಕಣ್ಣಿಗೆ ನಾವೇನ್ ಮನುಷ್ಯ ಕಾಣ್ತಾ ಇಲ್ವಾ? ಇಂಥ ಊಟನ ಹಾಕ್ತೀರಾ? ಅದು ವಿಷ್ಣುದಾದನ್ಗೆ ಅನ್ಯಾಯ, ತುಂಬಾ ಅನ್ಯಾಯ. ಮೈ ಗಾಡ್, ತದ್ರೂಪ್ ಧನುಷ್ ಇದ್ದಾಗೆ ಇದ್ದಾನೆ. ಇವನು ಯಾರ ಸಂಗೀತ? ಬ್ಯಾಂಗ್ಳೂರ್ ಜೈಲ್ನಲ್ಲಿರೋ ಅಪಾಯಕಾರಿ ಖೈದಿ. 2 ಕೊಲೆ ಮಾಡಿದ್ದಾನೆ. ಹೆಸರು ವಿಷ್ಣು ದಾದಾ ಅಂತ.